ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿಕಾಂ ಥರ್ಡ್ ಸೆಮಿಸ್ಟರ್ ಪಿಪಿಎಂ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ತತ್ವಗಳು ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಯಾವ್ದಂದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಹಂತಗಳ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಈಗಾಗಲೇ ನೀವು ಏನ್ ಮಾಡಿದಿರಿ, ಸೆಕೆಂಡ್ ಇಯರ್ PUC ಅಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಸ್ವಲ್ಪ ಓದಿದ್ದೀರಿ, ಸ್ವಲ್ಪ ಅದರ ಕಾನ್ಸಂಟ್ರೇಷನ್ ಮಾಡಿದಿರಿ. ಓಕೆ, ಸೊ ಅದನ್ನ ಇಲ್ಲಿ ಸ್ವಲ್ಪ ರಿವಿಷನ್ ಮಾಡಿ ಆ ನಂತರ 5 ಮಾರ್ಕ್ಸ್ ಗೆ ಏನ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಈ ತರ ಡಯಾಗ್ರಾಮ್ಸ್ ಇರುತ್ತೆ, ಸೊ ಪಿರಮಿಡ್ ಆಕಾರದಲ್ಲಿ. ಸೊ ಫಸ್ಟ್ ಒನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಉನ್ನತ ಹಂತದ ನಿರ್ವಹಣೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಧ್ಯಮ ಹಂತದ ನಿರ್ವಹಣೆ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಕೆಳ ಹಂತದ ನಿರ್ವಹಣೆ. ಸೊ ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಓದಿದ್ದೀರಿ, ಗೊತ್ತಿದೆ ನಿಮಗೆ. ಬಟ್ ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿರುತ್ತೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೆಸಿಡೆಂಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, MD ಎಕ್ಸೆಟ್ರಾ. ಅಂದ್ರೆ ಉನ್ನತ ಹಂತದಲ್ಲಿ ಯಾರು ಬರ್ತಾರೆ, ಅಧ್ಯಕ್ಷರು ಬರ್ತಾರೆ, ಸೊ ನಿರ್ದೇಶಕ ಮಂಡಳಿ ಬರುತ್ತೆ, ಸೊ ವ್ಯವಸ್ಥಾಪಕ ನಿರ್ದೇಶಕರು ಬರ್ತಾರೆ, ಇನ್ನಿತರೆ ಬರ್ತಕ್ಕಂಥವ್ರು. ಸೊ ಸೆಕೆಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಬರ್ತಾರೆ ಅಂತ ಗೊತ್ತು. ಮಧ್ಯಮ ಹಂತದ ನಿರ್ವಹಣೆಯಲ್ಲಿ ಸೇಲ್ಸ್ ಮ್ಯಾನೇಜರ್, ಪರ್ಚೇಸ್ ಮ್ಯಾನೇಜರ್, ಮ್ಯಾನೇಜರ್ಸ್, ಸೊ ಎಲ್ಲ ರೀತಿಯ ವ್ಯವಸ್ಥಾಪಕರಲ್ಲಿ ಬರ್ತಕ್ಕಂಥವ್ರು. ಅಂದ್ರೆ ಮಾರಾಟ ವ್ಯವಸ್ಥಾಪಕ ಬರ್ಬೋದು, ಖರೀದಿ ವ್ಯವಸ್ಥಾಪಕ ಬರ್ಬೋದು, ಅಥವಾ ಬೇರೆ ಬೇರೆ ವ್ಯವಸ್ಥಾಪಕರು ಅಲ್ಲಿ ಬರ್ತಾ ಹೋಗ್ತಾರೆ. ಅಂದ್ರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಾ ಹೋಗ್ತಕ್ಕಂಥವ್ರು. ಸೊ ಇನ್ ಲಾಸ್ಟ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೋರ್ಮನ್ ಅಂಡ್ ಸೂಪರ್ವೈಸರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರೋ ಹಾಗೆ ಫೋರ್ಮನ್ ಅಂದ್ರೆ ನಮ್ಗೆ ನೆನಪಿರ್ಲಿ, ಫೋರ್ಮನ್ ಇಸ್ ಅ ಲೀಡರ್. ಅಂದ್ರೆ ಫೋರ್ಮನ್ ಒಬ್ಬ ನಾಯಕ, ಅಂದ್ರೆ ಒಂದು ಸಣ್ಣ ಗುಂಪಿಗೆ ನಾಯಕರಾಗಿರ್ತಕ್ಕಂಥವ್ರು. ಇನ್ನು ಸೂಪರ್ವೈಸರ್ ಮೇಲ್ವಿಚಾರಕ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕಂಪನಿ ಎಲ್ಲ ಕೆಲಸಗಾರರ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು. ಓಕೆ, ಈ ಇಷ್ಟು ಪಾರ್ಟ್ ನಿಮಗೆ ಈಗ ಆಲ್ರೆಡಿ ಕಲ್ತಿದ್ರಿ. ಒಂದ್ ಸೆಕೆಂಡ್ ರಿವಿಷನ್ ಮಾಡೋಕ್ಕೋಸ್ಕರ, ಯಾಕಂದ್ರೆ ನೀವು ಮುಂದೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರೋ ಫಂಕ್ಷನ್ಸ್ ಎಲ್ಲ ಓದಬೇಕು. ಸೊ ಫಂಕ್ಷನ್ಸ್ ಓದ್ಬೇಕಾದ್ರೆ ಇಷ್ಟು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿ ಇದನ್ನ ನಿಮ್ಗೆ ಹೇಳ್ತಾ ಇಲ್ಲ ಅಷ್ಟೇ. ಸೊ ಟಾಪ್ ಲೆವೆಲ್ ಯಾರು ಬರ್ತಾರೆ, ಮಿಡಲ್ ಲೆವೆಲ್ ಯಾರು ಬರ್ತಾರೆ, ಲೋವರ್ ಲೆವೆಲ್ ಯಾರು ಬರ್ತಾರೆ. ಸೊ ಟಾಪ್ ಲೆವೆಲ್ ಏನೇನ್ ಮಾಡಬಹುದು, ಮಿಡಲ್ ಲೆವೆಲ್ ಏನೇನ್ ಮಾಡಬಹುದು, ಲೋವರ್ ಲೆವೆಲ್ ಏನೇನ್ ಮಾಡಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಈ ಡಯಾಗ್ರಾಮ್ ಮೂಲಕ ಒಂದು ಸಣ್ಣ ರಿವಿಷನ್ ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಒಂದೊಂದೇ ಟಾಪಿಕ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸೊ ಫಸ್ಟ್ ವಿಡಿಯೋದಲ್ಲಿ ಕೇವಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ 5 ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಅಂದಾಗ ರಿವಿಷನ್ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ವಿಡಿಯೋದಲ್ಲಿ ಬೇಕಾದ್ರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಸೊ ಅದರ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅನ್ನ ಎಕ್ಸ್ಪ್ಲೇಷನ್ಸ್ ಅನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೊದಲು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಉನ್ನತ ಹಂತದ ನಿರ್ವಹಣೆ. So top level management includes so president, board of directors, executors, and MD managing directors, etc. ಅಂದ್ರೆ ಉನ್ನತ ಹಂತದ ನಿರ್ವಹಣೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರನ್ನ ಮತ್ತು ನಿರ್ದೇಶಕ ಮಂಡಳಿಯನ್ನ, ವ್ಯವಸ್ಥಾಪಕ ನಿರ್ದೇಶಕರನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಿಕ್ಯೂಟರ್ಸ್ ಅಂದ್ರೆ ಸಲಹೆಗಾರನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಈ ಉನ್ನತ ಹಂತದ ನಿರ್ವಹಣೆ. ಇಟ್ ಇಸ್ ಅ ಪಾಲಿಸಿ ಮೇಕಿಂಗ್ ಗ್ರೂಪ್ ಅಂತ ಕರಿತೀವಿ. ಅಂದ್ರೆ ಒಂದು ನೀತಿ ಮತ್ತು ನಿಯಮಗಳನ್ನ ರಚನೆ ಮಾಡತಕ್ಕಂಥ ಗ್ರೂಪ್ ಅಂತ ಕರೀತಾವೆ. ಯಾವ್ದನ್ನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಪಾಲಿಸಿ ಮೇಕಿಂಗ್ ಗ್ರೂಪ್ ಯಾವಾಗಲೂ ಕಂಪನಿಯ ಪಾಲಿಸಿಗಳನ್ನ ನಿರ್ಧಾರ ಮಾಡತಕ್ಕಂಥದ್ದು, ಪಾಲಿಸಿಯನ್ನು ತಯಾರು ಮಾಡತಕ್ಕಂಥದ್ದು ಯಾವುದು, ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಅದರ ಜೊತೆ ಇಟ್ ಈಸ್ ಕಂಟ್ರೋಲ್, ಕೋಆರ್ಡಿನೇಟ್ ಅಂಡ್ ಡೈರೆಕ್ಟ್ ಓವರ್ ಆಲ್ ದ ಎಂಟರ್ಪ್ರೈಸಸ್. ಇದೇನ್ ಮಾಡುತ್ತೆ, ಕಂಪನಿಗೆ ನಿರ್ದೇಶನಗಳನ್ನು ಕೊಡ್ತಕ್ಕಂಥದ್ದು, ಮತ್ತೆ ಕಂಪನಿಯ ಕೆಲಸಗಳ ಮಧ್ಯೆ ಕೋಆರ್ಡಿನೇಷನ್, ಸಮನ್ವಯತೆಯನ್ನು ಸಾಧಿಸತಕ್ಕಂಥದ್ದು, ಕಂಪನಿಯ ಎಲ್ಲಾ ಕೆಲಸಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಕಂಪನಿಯ ಸಕ್ಸಸ್ ಸಕ್ಸಸ್ ಆಫ್ ಕಂಪನಿ ಅಂದ್ರೆ ಕಂಪನಿಯ ಸಕ್ಸಸ್ಗೆ ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಯಾವುದು, ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಇಷ್ಟಂದರೆ ಸೊ ಇದೇನ್ ಮಾಡುತ್ತೆ, ಇಟ್ಸ್ ಪ್ರಿಪೇರ್ ದ ಗೈಡ್ಲೈನ್ಸ್, ಮಾರ್ಗಸೂಚಿಗಳನ್ನ ದರ್ಶನಗಳನ್ನ ಕೊಡ್ತಕ್ಕಂಥದ್ದು, ಗೈಡ್ಲೈನ್ಸ್ ನಮಗೆ ಮಾರ್ಗಸೂಚಿಗಳನ್ನು ಕೊಡ್ತಾ ಹೋಗುತ್ತೆ. ಹೇಗೆ ರನ್ ಮಾಡಬೇಕು, ಬಿಸಿನೆಸ್ ಯಾವ ರೀತಿ ರನ್ ಆಗುತ್ತೆ, ಅದು ಹೇಗೆ ನಡೀಬೇಕು. ಸೊ ಪಾಲಿಸಿ
ಮೇಕಿಂಗ್ ಗ್ರೂಪ್ ಅಂತ ಹೇಳಿದಲ್ಲ, ಆ ಎಲ್ಲ ಆಕ್ಟಿವಿಟೀಸ್ ಅನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಕ್ಕಂಥವ್ರು ನಿಮ್ಗೆ ಹೇಳಿದಲ್ಲ, ಓನರ್ಸ್ ಬರ್ತಾರೆ, ಕಂಪನಿಯ ಮಾಲೀಕರು ಬರ್ತಾರೆ, ಆರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತಾರೆ, ಸೊ ಪ್ರೆಸಿಡೆಂಟ್ ಬರ್ತಾರೆ, ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥವ್ರು ಎಕ್ಸಿಕ್ಯೂಟಿವ್ಸ್, ಹೀಗೆ MD ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಇನ್ ಸೆಕೆಂಡ್ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ ಪಾಲಿಸಿ ಮೇಕಿಂಗ್ ಗ್ರೂಪ್, ಅಂದ್ರೆ ಕಂಪನಿಗೆ ನೀತಿ ನಿಯಮಗಳನ್ನ ರಚನೆ ಮಾಡತಕ್ಕಂತ ಒಂದು ಗ್ರೂಪ್ ಯಾವುದು ಅಥವಾ ಒಂದು ಅಂತ ಯಾವುದು? ಉನ್ನತ ಅಂತ. ಸೊ ನಿಮ್ಗೆ ಗೊತ್ತಿರುತ್ತೆ, ಕಂಪನಿಯನ್ನು ನಡೆಸ್ತಕ್ಕಂಥವ್ರು ಯಾರು? ಮಾಲೀಕರೇ. ಅವ್ರು ಹೇಳಿದಂಗೆ ಆ ಕಂಪನಿ ನಡಿಬೇಕು, ಅದೇ ಪಾಲಿಸಿ ರಚನೆ ಮಾಡತಕ್ಕಂಥವ್ರು. ಓಕೆ, ಸೊ ಹಾಗೆ ಕಂಪನಿಯ ಸಕ್ಸಸ್, ಕಂಪನಿಗೆ ಬೇಕಾಗಿರ್ತಕ್ಕಂಥ ಒಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಇವರು ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ, ಅಂದ್ರೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ, ಅದರ ಪ್ರಕಾರನೇ ನಡೀತಕ್ಕಂಥದ್ದು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಇದ್ರ ಜೊತೆ ಒಂದಿಷ್ಟು ಫಂಕ್ಷನ್ಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಂಕ್ಷನ್ಸ್, ಇವನ್ನ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಬರ್ತಾರೆ, ಅದು ಫಂಕ್ಷನ್ಸ್, ಕಾರ್ಯಗಳೇನು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಓಕೆ, ಅವುಗಳನ್ನ ನಿಮಗೆ 5 ಮಾರ್ಕ್ಸ್ ಕೇಳ್ತಕ್ಕಂಥದ್ದು. ಫಸ್ಟ್ ಒನ್, ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ನಿರ್ಧರಿಸೋದು. ಸೊ ಉದ್ದೇಶ ನಿರ್ಧರಿಸೋದೇನು? ಸಾಮಾನ್ಯವಾಗಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಡಿಟರ್ಮೈನ್ಸ್ ದ ಆಬ್ಜೆಕ್ಟಿವ್ಸ್ ಆಫ್ ಫರ್ಮ್ ಆರ್ ಬಿಸಿನೆಸ್. ಸಂಸ್ಥೆಯ ಅಥವಾ ಒಂದು ಸಂಘಟನೆಯ ಉದ್ದೇಶಗಳನ್ನ ನಿರ್ಧರಿಸೋದು ಯಾವುದು? ಉನ್ನತ ಅಂತ. ಸೊ ಯಾವುದು? such objectives may be sales or production or purchase or cost including overall activities. ಅಂದ್ರೆ ಈ ಉದ್ದೇಶಗಳು ಯಾವುದ್ರ ಬಗ್ಗೆ ಸಂಬಂಧಪಟ್ಟಿರಬಹುದು? ಖರೀದಿ ಬಗ್ಗೆ ಸಂಬಂಧಪಟ್ಟಿರಬಹುದು, ಮಾರಾಟದ ಬಗ್ಗೆ ಸಂಬಂಧಪಟ್ಟಿರಬಹುದು, ಲೆಕ್ಕಪತ್ರಗಳ ಸಂಬಂಧಪಟ್ಟಿರಬಹುದು, ಅಥವಾ ಇನ್ನೆಲ್ಲ ಬೇರೆ ಬೇರೆ ಆಕ್ಟಿವಿಟಿಗೆ ಸಂಬಂಧಪಟ್ಟಾಗಿ ಇರಬಹುದು. ಸೊ ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ? ಇಷ್ಟು ನಿರ್ಧಾರಗಳನ್ನ ನಿರ್ಧರಿಸತಕ್ಕಂಥದ್ದು. ಓಕೆ, ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್ ಅಂದ್ರೆ ಉದ್ದೇಶಗಳನ್ನ ನಿರ್ಧರಿಸೋದು, ಕಂಪನಿ ಎಲ್ಲಾ ರೀತಿಯ ಉದ್ದೇಶಗಳನ್ನು ನಿರ್ಧರಿಸೋದು, ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಫಾರ್ಮೇಷನ್ ಆಫ್ ಪಾಲಿಸಿ, ನೀತಿಗಳನ್ನ ಅಥವಾ ನಿಯಮಗಳನ್ನ ರಚಿಸೋದು. ಈಗ ಆಲ್ರೆಡಿ ನಿಮ್ಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಗೊತ್ತು, ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ಸ್ can be achieved only the formation of policy. ಉದ್ದೇಶಗಳು ಈಡೇರಬೇಕಾದ್ರೆ ಅದು ಯಾವ ಬೇಸಿಸ್ ಮೇಲೆ ಅಥವಾ ಯಾವ ಆಧಾರದ ಮೇಲೆ? ನೀತಿಗಳ ಆಧಾರದ ಮೇಲೆ ಉದ್ದೇಶಗಳನ್ನ ನಾವು ರಚಿಸಬಹುದು. ಸೊ ಫಾರ್ಮೇಶನ್ ಪಾಲಿಸಿ ಪ್ರಿಪೇರ್ಡ್ ಬೈ ಎಕ್ಸಿಕ್ಯೂಟರ್ಸ್ ಆರ್ ಮ್ಯಾನೇಜ್ಮೆಂಟ್ ಆರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಈ ನೀತಿ ನಿಯಮಗಳ ರಚನೆ ಮಾಡತಕ್ಕಂಥವ್ರು ಅಂದ್ರೆ ಎಕ್ಸಿಕ್ಯೂಟರ್ಸ್, ಅಂದ್ರೆ ಕಂಪನಿಯ ಸಲಹೆಗಾರರು, ಕಂಪನಿಯ ನೀತಿ ನಿಯಮ ರಚಿಸತಕ್ಕಂಥವ್ರು, ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಉನ್ನತ ಹಂತದ ಅಧಿಕಾರಿಗಳು, ಅಥವಾ ಸಾಮಾನ್ಯವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಪ್ರೆಸಿಡೆಂಟ್ಸ್, ಇವೆಲ್ಲರೂ ಈ ನೀತಿಗಳನ್ನು ನಿಯಮಗಳನ್ನ ರಚಿಸ್ತಾ ಹೋಗ್ತಾರೆ. ಸೊ ಅದಾದ್ರೆ ಅದು ಪರ್ಟಿಕ್ಯುಲರ್ ಆಗಿ ಇಟ್ ಈಸ್ ಅ ಕನ್ಸರ್ನ್ ಪಾಲಿಸೀಸ್, ಅಂದ್ರೆ it is a sales policy, financial policy, developmental policy and other growth policy. ಅಂದ್ರೆ ಬೇರೆ ಬೇರೆ ನೀತಿಗಳು ಹೆಂಗಿರಬೇಕಂದ್ರೆ ಸಾಮಾನ್ಯವಾಗಿ ಒಂದಿಷ್ಟು ಪಾಲಿಸಿಗಳು ನಡೀಬೇಕು. ಸೊ ಸೇಲ್ಸ್ ಪಾಲಿಸಿ, ಸೊ ಮಾರಾಟ ನೀತಿ ಇರ್ಬೋದು, ಅಥವಾ ಖರೀದಿಯ ನೀತಿ ಇರ್ಬೋದು, ಅಥವಾ ಬೆಳವಣಿಗೆ ನೀತಿ ಇರ್ಬೋದು, ಅಭಿವೃದ್ಧಿಯ ನೀತಿ ಇರ್ಬೋದು. ಹೀಗೆ ಸಾಕಷ್ಟು ಪಾಲಿಸೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಫಾರ್ಮೇಷನ್ ಪಾಲಿಸಿ ಹೇಳೋದಂಗೆ ನೀತಿಗಳ ರಚನೆ ಮಾಡ್ತಕ್ಕಂಥ ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಆರ್ಗನೈಸಿಂಗ್, ಸಂಘಟಿಸುವುದು. ಸೊ ಟಾಪ್ ಮ್ಯಾನೇಜ್ಮೆಂಟ್ ಟು ಪ್ರಿಪೇರ್ ದ ಪ್ಲಾನ್ ಅಂಡ್ ಪಾಲಿಸೀಸ್. ಉನ್ನತ ಹಂತ ನಿರ್ವಹಣೆ ಒಂದು ಯೋಜನೆಯನ್ನ ಮತ್ತು ನೀತಿಗಳನ್ನು ತಯಾರು ಮಾಡುತ್ತೆ. ಸೊ ಯಾಕೆ? ಡಿವಿಷನ್ ಆಫ್ ಫಂಕ್ಷನ್ಸ್, ಸಂಘಟನೆಯ ಕಾರ್ಯಗಳನ್ನ ವಿಭಜನೆ ಮಾಡೋದಕ್ಕೆ, ವಿಭಾಗ ಮಾಡೋದಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅಲಾಕೇಟಿಂಗ್ ದ ಡ್ಯೂಟೀಸ್ ಅಂದ್ರೆ
ಒಂದಿಷ್ಟು ಕೆಲಸಗಳನ್ನು ಹಂಚಿಕೆ ಮಾಡೋದ್ರ ಬಗ್ಗೆ. ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಒಂದಿಷ್ಟು ಹೊಣೆಗಾರಿಕೆಗಳನ್ನ, ಜವಾಬ್ದಾರಿಗಳನ್ನ ವಹಿಸುವುದಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅಸೆಂಬಲಿಂಗ್ ರಿಸೋರ್ಸಸ್ ಅಂದ್ರೆ ಒಂದಿಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದ್ರ ಬಗ್ಗೆ. ಸೊ ಹೀಗೆ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸಾಕಷ್ಟು ಈ ಡ್ಯೂಟೀಸ್ ಅನ್ನ, ರೆಸ್ಪಾನ್ಸಿಬಿಲಿಟಿನ, ರಿಸೋರ್ಸ್ ಅನ್ನ ಅಥವಾ ಇನ್ನಿತರೆ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡುತ್ತೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಉನ್ನತ ಹಂತದ ನಿರ್ವಹಣೆ. ಸೊ ಮಾಡ್ತಾ ಹೋಗುತ್ತೆ. 4 ಪಾಯಿಂಟ್ ಅಸೆಂಬ್ಲಿಂಗ್ ಆಫ್ ರಿಸೋರ್ಸ್, ಸಂಪನ್ಮೂಲಗಳನ್ನ ಒಗ್ಗೂಡಿಸುವುದು. ಸಂಪನ್ಮೂಲಗಳ ಒಗ್ಗೂಡಿಸುವುದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಟು ಪ್ರಿಪೇರ್ ದ ಪ್ಲಾನ್ ಅಂಡ್ ಪಾಲಿಸೀಸ್ ಅಥವಾ ಆರ್ ಡಿಟರ್ಮೈನಿಂಗ್ ಆಬ್ಜೆಕ್ಟಿವ್ಸ್. ಉನ್ನತ ಹಂತದ ನಿರ್ವಹಣೆ ಏನ್ ಮಾಡ್ತಾ ಹೋಗುತ್ತೆ, ಒಂದಿಷ್ಟು ನೀತಿಗಳನ್ನ, ಒಂದಿಷ್ಟು ಉದ್ದೇಶಗಳನ್ನ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಯೋಜನೆಯನ್ನ ತಯಾರು ಮಾಡ್ತಾ ಹೋಗುತ್ತೆ. ಸೊ ಅದರ ಪ್ರಕಾರ ರಿಸೋರ್ಸ್, ಅಸೆಂಬ್ಲಿಂಗ್ ಆಫ್ ರಿಸೋರ್ಸ್. ಸೊ ಅಸೆಂಬ್ಲಿಂಗ್ ಆಫ್ ರಿಸೋರ್ಸ್ ಯಾವ್ಯಾವು? ಸೊ ಅಸೆಂಬ್ಲಿಂಗ್ ಮನಿ, ಮ್ಯಾನ್, ಮಟೀರಿಯಲ್ ಅಂಡ್ ಮಷಿನರಿ ಎಕ್ಸೆಟ್ರಾ. ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂಗೆ ಹಣಕಾಸು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಲೇಬರ್ಸು, ಅದಕ್ಕೆ ಆಪರೇಟಿಂಗ್ ಮಾಡೋದಕ್ಕೆ ಯಂತ್ರೋಪಕರಣಗಳು, ಮಷಿನರೀಸ್, ಅದಾದ ನಂತರ ಸಂಬಂಧಪಟ್ಟಂಗೆ ಮಟೀರಿಯಲ್ಸ್. ಸೊ ಇಕ್ವಿಪ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸಲಕರಣೆಗಳನ್ನ ನಾವೇನ್ ಮಾಡಬೇಕು, ಕೂಡಿಸ್ತಕ್ಕಂಥದ್ದು. ಸೊ ಎಲ್ಲಾ ಕೆಲಸ ಮಾಡೋದಕ್ಕೆ ಒಗ್ಗೂಡಿಸ್ತಕ್ಕಂಥದ್ದು, ಒಂದು ಪ್ರಾಡಕ್ಟ್ ಅಂತ ತಯಾರು ಮಾಡೋದಕ್ಕೆ ಅಷ್ಟನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ? ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಸೊ ಮಾಡ್ತಾ ಹೋಗುತ್ತೆ. ಓಕೆ, ಒಂದು ಕಂಪನಿಗೆ ಏನು ಬೇಕು ಅವೆಲ್ಲವನ್ನ ಒದಗಿಸ್ತಕ್ಕಂಥದ್ದು ಯಾವುದು? ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ 5th ಪಾಯಿಂಟ್ ಇಶ್ಯೂಯಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳನ್ನ ನೀಡುವುದು. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ necessary to instruct ಅಥವಾ instruction to preparing the budgets, schedules, etc. ಅಂದ್ರೆ ಉನ್ನತ ಹಂತದ ನಿರ್ವಹಣೆ ನಮ್ಗೆ ಏನ್ ಮಾಡುತ್ತೆ, ಅಗತ್ಯ ಇರತಕ್ಕಂತ ಒಂದಿಷ್ಟು ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಪ್ರಿಪೇರಿಂಗ್ ದ ಬಜೆಟ್ಸ್ ಅಂದ್ರೆ ಬಜೆಟ್ ಗಳನ್ನ ತಯಾರು ಮಾಡೋದಕ್ಕೆ, ಶೆಡ್ಯೂಲ್ಡ್ ಸಮಯ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಿಗದಿ ಮಾಡೋದಕ್ಕೆ, ಸೊ ಕೆಲಸ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ. ಸೊ ನಮ್ಗೆ ಏನ್ ಮಾಡುತ್ತೆ, ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನಮಗೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಆ ಪ್ರಕಾರ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನಮಗೆ ಮಾಹಿತಿಗಳನ್ನು ರವಾನೆ ಮಾಡ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ 6th ಪಾಯಿಂಟ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಷನ್ ಆಫ್ ಆಕ್ಟಿವಿಟೀಸ್, ಚಟುವಟಿಕೆಗಳಲ್ಲಿ ಸಮನ್ವಯತೆಯನ್ನ ಸಾಧಿಸುವುದು ಅಂತ ಕರೀತಾ ಹೋಗ್ತೀವಿ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ coordinating the different departments or various departments such as production departments, sales department and financial department etc. ಈ ಉನ್ನತ ಹಂತದ ನಿರ್ವಹಣೆ ಏನ್ ಮಾಡುತ್ತೆ, ಎಲ್ಲಾ ಚಟುವಟಿಕೆಗಳ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸತಕ್ಕಂಥದ್ದು. ಸೊ ಉನ್ನತ ಹಂತದ ನಿರ್ವಹಣೆ ಏನ್ ಮಾಡುತ್ತೆ, ಎಲ್ಲಾ ಚಟುವಟಿಕೆಗಳು, ಸೊ ಎಲ್ಲಾ ರೀತಿಯ ವಿಭಾಗ ಅಥವಾ ಇಲಾಖೆಗಳ ಮಧ್ಯೆ ಏನ್ ಮಾಡುತ್ತೆ, ಕೆಲಸಗಳ ಮಧ್ಯೆ ಸಮನ್ವಯತೆಯನ್ನು ಸಾಧಿಸತಕ್ಕಂಥದ್ದು. ಸೊ ಉದಾಹರಣೆಗೆ ಖರೀದಿ ವಿಭಾಗ ಮತ್ತು ಮಾರಾಟ ವಿಭಾಗ ಅಥವಾ ಸಾಮಾನ್ಯವಾಗಿ ಹಣಕಾಸು ವಿಭಾಗ, ಇವೆಲ್ಲದಕ್ಕೂ ಒಂದಕ್ಕೊಂದು ಸಂಬಂಧವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದು? ಟಾಪ್ ಲೆವೆಲ್ ಅಂದ್ರೆ ಉನ್ನತ ಹಂತದ ನಿರ್ವಹಣೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ನಿಮ್ಗೆ ಗೊತ್ತು, ಯಾವಾಗಲೂ ಹಣಕಾಸು ಇಲ್ದೇನೆ ಒಂದು ಬಿಸಿನೆಸ್ ನಡೆಯೋದಿಲ್ಲ. ಹಾಗೆ ಹಣಕಾಸು ಇಲ್ದೇನೆ ಪರ್ಚೇಸ್ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಪರ್ಚೇಸ್ ಮಾಡಿದ್ದನ್ನ ಸೇಲ್ಸ್ ಮಾಡದೇ ಇದ್ರೆ ಅದು ಪ್ರಾಡಕ್ಟ್ಗಳು ಏನಾಗ್ತದೆ, ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸೊ ಒಂದಕ್ಕೊಂದು ಇಂಟರ್ಲಿಂಕ್, ಸೇಲ್ಸ್ಗೂ ಪರ್ಚೇಸ್ಗೂ ಫೈನಾನ್ಸ್ಗೂ ಹೇಗೆ ಇಂಟರ್ಲಿಂಕ್ ಇದಾವೋ ಅದಕ್ಕೆ ಕಾರಣ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. 7th ಪಾಯಿಂಟ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ. ಸೊ ಇದನ್ನ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡೋದು ಬೇಡ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ದ ಓವರ್ ಆಲ್ ಆಕ್ಟಿವಿಟೀಸ್, ಕಂಪನಿಯ ಎಲ್ಲಾ ಚಟುವಟಿಕೆಗಳನ್ನ, ಕಂಪನಿ ಎಲ್ಲಾ ಆಕ್ಟಿವಿಟೀಸ್ ಅನ್ನ, ಚಟುವಟಿಕೆಗಳನ್ನ ಅಥವಾ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಹಾಗಾಗಿ ಕಂಪನಿ ಎಲ್ಲಾ ಚಟುವಟಿಕೆಗಳನ್ನ ಏನ್ ಮಾಡ್ತಿದ್ದು, ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಕಾಸ್ಟ್ ಕಂಟ್ರೋಲ್, ಸ್ಟ್ರಾಟಜಿಕಲ್ ಕಂಟ್ರೋಲ್, ಅಕೌಂಟಿಂಗ್ ಅಕ್ಯುರಸಿ ಕಂಟ್ರೋಲ್ ಅಂದ್ರೆ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯ ನಿಯಂತ್ರಣಗಳನ್ನ, ಎಲ್ಲಾ ರೀತಿಯ ಚಟುವಟಿಕೆಗಳ ಮೇಲೆ ಒಂದಿಷ್ಟು ಕಂಟ್ರೋಲ್ ತನ್ನ ಹಿಡಿತ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದು? ಸೊ ಟಾಪ್ ಲೆವೆಲ್
ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಪಬ್ಲಿಕ್ ರಿಲೇಷನ್, ಸಾರ್ವಜನಿಕ ಸಂಬಂಧ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಟು ಮೇಂಟೈನ್ ಆರ್ ಬಿಲ್ಡ್ ಪಬ್ಲಿಕ್ ರಿಲೇಶನ್ಶಿಪ್. ಉನ್ನತ ಹಂತ ನಿರ್ವಹಣೆ ಯಾವಾಗಲೂ ಏನ್ ಮಾಡಬೇಕು, ಸಾರ್ವಜನಿಕ ಸಂಬಂಧನ ಹೊಂದಿರಲೇಬೇಕು. ಸಚ್ ಆಸ್ ಶೇರ್ ಹೋಲ್ಡರ್ಸ್, ಕ್ರೈಟಾರ್ಸ್, ಕಸ್ಟಮರ್ಸ್ ಅಂಡ್ ಬ್ಯಾಂಕರ್ಸ್ ಎಕ್ಸೆಟ್ರಾ. ಅಂದ್ರೆ ಉನ್ನತ ಹಂತ ನಿರ್ವಹಣೆ ಏನ್ ಮಾಡಬೇಕು, ಷೇರುದಾರರ ಜೊತೆ ಸಂಬಂಧ ಹೊಂದಿರಬೇಕು, ಬ್ಯಾಂಕ್ಗಳ ಜೊತೆ ಸಂಬಂಧ ಹೊಂದಿರಬೇಕು, ಸಾಲಗಾರರ ಜೊತೆ ಸಂಬಂಧ ಹೊಂದಿರಬೇಕು, ಜೊತೆಗೆ ಸಾಮಾನ್ಯವಾಗಿ ಪಬ್ಲಿಕ್ ಜೊತೆ ಒಳ್ಳೆ ರೀತಿಯ ರಿಲೇಶನ್ಶಿಪ್ ಇಟ್ಕೊಂಡಿರಲೇಬೇಕು. ಹಾಗಾಗಿ ಟಾಪ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಪಬ್ಲಿಕ್ ಜೊತೆ ಒಳ್ಳೆ ರೀತಿಯ ರಿಲೇಶನ್ಶಿಪ್ ಅನ್ನ ಹೊಂದಿರುತ್ತೆ. ಓಕೆ, ಇಷ್ಟು 8 ಪಾಯಿಂಟ್ಸ್ ಇದಾವೆ. 8 ಪಾಯಿಂಟ್ ಜೊತೆಗೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಎಕ್ಸ್ಪ್ಲೇಷನ್ಸ್ ಅನ್ನ ಯಾರ್ಯಾರು ಬರ್ತಾರೆ, ಸೊ ಅವರ ವರ್ಕ್ ಏನು, ಪಾಲಿಸಿ ಮೇಕಿಂಗ್ ಮಾಡ್ತಾರೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಸೊ ಅಷ್ಟು ತಿಳ್ಕೊಡ್ರಿ. ಸೊ ವಿಡಿಯೋನ ನೋಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ನಾನು ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಒಂದೊಂದೇ ಲೆವೆಲ್ಸ್ ಅನ್ನ ಮಾತ್ರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ವಿಡಿಯೋನ ನೋಡಿ 1 or 2 ಟೈಮ್ ನೋಡಿದಾಗ ನಿಮ್ಗೆ ಆ ವಿಡಿಯೋ ಅರ್ಥ ಆಗುತ್ತೆ. ಜೊತೆಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಡೋಂಟ್ ವರಿ. ಅರ್ಥ ಆಗಿಲ್ಲ ಅಂದ್ರೆ ಫಿಸಿಕಲಿ ಪ್ರಾರಂಭ ಆದಾಗ ನಾನು ಮತ್ತೊಮ್ಮೆ ನಿಮಗೆ ಅದರ ಎಕ್ಸ್ಪ್ಲೇಷನ್ಸ್ ಮಾಡ್ತೀನಿ. ಸೊ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.